ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಸರ್ಕಾರಿ ಶಾಲೆಗಳು ವಾಸ್ತುಗಿದ್ದಿದ್ರೆ ಈ ದಿನ ಸರ್ಕಾರಿ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ರೀತಿಯ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆ ಆಗ್ಬೋದು ಅಥವಾ ಪಶು ವೈದ್ಯ ಶಾಲೆ ಆಗ್ಬೋದು ಅಥವಾ ಬೇರೆ ರೀತಿಯ ಯಾವುದೇ ಒಂದು ಸರ್ಕಾರಿ ಕಚೇರಿಗಳು ಕೆಲವೊಂದು ಜಾಗಗಳಲ್ಲಿ ಯಾಕೆ ಅದು ಒಂದು ಅಪವಾದಗಳು ಮತ್ತು ಒಂದು ತೊಂದರೆಗಳು ಸಿಗಾಕೊಂಡು ಕೆಲವೊಂದು ಜಾಗಗಳಲ್ಲಿ ದೊಡ್ಡ ಇಶ್ಯೂಗಳಾಗ್ತವೆ. ಅದರ ವಿಚಾರವಾಗಿ ಯಾಕೆ ಹೀಗೆಲ್ಲ ಆಗ್ತವೆ ಅಂತ ನಾನು ನೋಡ್ತಾ ಹೋದಾಗ ವಾಸ್ತು ವಿಚಾರದಲ್ಲಿ ಅದರ ಪ್ರಭಾವ ತುಂಬ ಮುಖ್ಯವಾಗಿದೆ. ಅದೇ ಅಲ್ಲದೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಸುಮಾರು ಜಾಗಗಳಲ್ಲಿ ರೈತರಿಗಾಗ್ಬೋದು ಅಥವಾ ಸಾರ್ವಜನಿಕರಿಗಾಗ್ಬೋದು ಸ್ಪಂದಿಸದೇ ಇರೋದು ಅಥವಾ ಅದು ಯಾವುದೇ ಒಂದು ಇಶ್ಯೂ ಆಗಿ ಅದು ಮೀಡಿಯಾದಲ್ಲಿ ಬಂದು ಅಥವಾ ಸರ್ಕಾರದಿಂದ ಯಾವುದೋ ಆದೇಶಗಳಾಗಿ ಲಾಕೌಟ್ ಆಗಿರೋವು ಇದ್ದಾವೆ. ಅದೇ ರೀತಿ ಸ್ಥಳಾಂತರ ಆಗಿರೋವು ಇದ್ದಾವೆ. ಮತ್ತು ಆ ಜಾಗದಲ್ಲಿ ಅಪಮಾನಗಳು ಅವಮಾನಗಳು ಅನುಭವಿಸಿ ಆ ಜಾಗಗಳಿಗೆ ಯಾವುದೇ ಸರ್ಕಾರಿ ಹುದ್ದೆ ಹೊಂದಿರತಕ್ಕಂಥ ನೌಕರರು ಕೆಲವೊಂದು ಜಾಗಗಳಿಗೆ ಹೋಗೋದಕ್ಕಾಗೋದು ಇಲ್ಲ. ಆ ಜಾಗಗಳಿಗೆ ಹೋಗಿದ್ದಾರೆ ಅಂತಂದರೆ ಆ ಜಾಗದಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರ ಮೇಲೆ ಅಪಾದನೆಗಳು ಬಂದಿರೋವು ನನ್ನ ಕಣ್ಮುಂದೆ ಸುಮಾರು ನಿದರ್ಶನಗಳಿದ್ದಾವೆ. ಯಾವ ರೀತಿ ತಪ್ಪುಗಳಾಗ್ತವೆ ವಾಸ್ತು ವಿಚಾರದಲ್ಲಿ, ಕಾಂಟ್ರಾಕ್ಟರು ಆ ತಪ್ಪು ಮಾಡ್ತಾರೋ ಅಥವಾ ಅದರ ಯಾವುದರ ಅಡಿ ಯಾರ ಅದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರುತ್ತೆ ಅಥವಾ ಅದಕ್ಕೆ ಯಾರು ಸಂಬಂಧಪಟ್ಟಿರ್ತಾರೆ ಅವರದನ್ನು ವಾಸ್ತು ವಿಚಾರದಲ್ಲಿ ಗಣನೆಗೆ ತೆಗೆದುಕೊಂಡು ಏನು ಸರ್ಕಾರಿ ಕಚೇರಿ ಅಲ್ವಾ, ಎಲ್ಲಿ ಬೇಕಾ ಕಟ್ಬೋದು, ಸರ್ಕಾರಿ ಜಾಗದಲ್ಲಿ ಎಲ್ಲ ಒಂದು ಕಡೆ ಕಟ್ಟಿದ್ರಾಯ್ತು, ಅದಕ್ಕೇನು ವಾಸ್ತು ಬೇಕಾಗಿಲ್ಲ, ಅವ್ರು ಕಾಂಟ್ರಾಕ್ಟ್ದಾರಿಗೆ ಉಳಿದ್ರೆ ಸಾಕು. ಕಾಂಟ್ರಾಕ್ಟ್ದಾರು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವ್ರಿಗೆ ಅನುಕೂಲ ಆಗೋ ರೀತಿ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಅದೆಲ್ಲ ಏನು ತೊಂದರೆಗಳಾಗುತ್ತೆ ಅನ್ನೋ ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ವಾಸ್ತು ವಿಚಾರದಲ್ಲಿ ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಯಾವುದೇ ರಸ್ತೆಗಿರಲಿ ಜಾಗ, ಅದು ಸರ್ಕಾರಿ ಜಾಗನೇ ಆಗಿರುತ್ತೆ. ಆದರೆ ಸರ್ಕಾರಿ ಜಾಗ ಆದ್ರೂ ಅದು ದೊಡ್ಡದಾಗಲಿ ಚಿಕ್ಕದಾಗಲಿ ಏನೆಲ್ಲ ಸಮಸ್ಯೆಗಳಿರುತ್ತೆ ಅಂತಂದರೆ, ಒಂದು ರಸ್ತೆ ಈಶಾನ್ಯ ಕಟ್ ಮಾಡ್ಕೊಂಡು ಹೋಗಿರ್ತವೆ, ಅಂಥ ಜಾಗಗಳಲ್ಲಿ ಬಿಲ್ಡಿಂಗ್ ಕಟ್ತಾ ಇರ್ತಾರೆ. ಅದು ಯಾಕಂದರೆ ಸರ್ಕಾರಿ ಜಾಗ ಅಲ್ವಾ, ಹಾಗಾಗಿ ಆ ಜಾಗದಲ್ಲಿ ಯಾರು ಏನು ಮಾಡಿದ್ರು ಅದು ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ಅದೇ ರೀತಿ ಉತ್ತರ ವಾಯುವ್ಯ ಬೆಳ್ಕೊಂಡು ಹೋಗಿರೋ ಅಂಥ ಜಾಗಗಳು, ನೈಋತ್ಯ ಬೆಳ್ಕೊಂಡು ಹೋಗಿರೋದು, ದಕ್ಷಿಣ ನೈಋತ್ಯ ಬೆಳೆದಿರ್ತಕ್ಕಂಥ ಜಾಗಗಳು, ಒಂದು ಸ್ಕ್ವೇರ್ ಆರ್ ರೆಕ್ಟಾಂಗಲ್ ಜಾಗ ಇರೋದಿಲ್ಲ. ಯಾವುದೋ ಮೂಲೆಗಳು ಬೆಳೆದಿರುತ್ತೆ, ನೈಋತ್ಯ ಬೆಳೆದಿರುತ್ತೆ ಅಥವಾ ಆಗ್ನೇಯ ಪೂರ್ವಾಗ್ನೇಯ ಬೆಳೆದಿರುತ್ತೆ, ಉತ್ತರ ವಾಯುವ್ಯ ಬೆಳೆದಿರುತ್ತೆ, ಅದಕ್ಕೆ ಈಶಾನ್ಯ ಅನ್ನೋದೇ ಇರೋದಿಲ್ಲ. ಅಂಥ ಜಾಗಗಳಲ್ಲಿ ಸರ್ಕಾರಿ ಬಿಲ್ಡಿಂಗ್ಗಳನ್ನ ಅಥವಾ ಶಾಲೆ ಆಗ್ಬೋದು, ಯಾವುದೇ ಆಗ್ಬೋದು, ಮಾಡೋದಕ್ಕೆ ಹೋದಾಗ ಅಂಥ ಜಾಗಗಳಲ್ಲಿ ಒಂದು 3 ವರ್ಷನೋ 5 ವರ್ಷನೋ 10 ವರ್ಷನೋ 15 ವರ್ಷನೋ ಆಗ್ತಿದ್ದಂಗೆ ಆ ಜಾಗದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಉದಾಹರಣೆಗೆ ಯಾವುದೋ ಒಂದು ನಾಡ ಕಚೇರಿನೋ ಅಥವಾ ಗ್ರಾಮ ಪಂಚಾಯತಿನೋ ಅಥವಾ ಒಂದು ಶಾಲೆನೋ ಯಾವುದೋ ಒಂದು ಸರ್ಕಾರಿ ಕಚೇರಿ ಮಾಡಬೇಕಾದ್ರೆ ಒಂದು ಜಾಗಕ್ಕೆ ವಾಯುವ್ಯದಲ್ಲಿ ಬಿಲ್ಡಿಂಗ್ ಕಟ್ತಾರೆ. ಏನು ಒಟ್ಟು ಜಾಗಕ್ಕೆ ವಾಯುವ್ಯದಲ್ಲಿ ಬಿಲ್ಡಿಂಗ್ ಕಟ್ಟೋದು ಅಥವಾ ಈಶಾನ್ಯದಲ್ಲಿ ತೊಗೊಂಡೋಗಿ ಬಿಲ್ಡಿಂಗ್ ಮಾಡೋದು ಅಥವಾ ಒಟ್ಟು ಜಾಗಕ್ಕೆ ಆಗ್ನೇಯದಲ್ಲಿ ತೊಗೊಂಡೋಗಿ ಬಿಲ್ಡಿಂಗ್ ಮಾಡ್ತಾರೆ. ಅಂಥ ಸಮಯಗಳಲ್ಲಿ ಅಂಥ ಜಾಗಗಳು ಆಪಾದನೆಗಳಿಗೆ ಒಳಗಾಗ್ತದೆ ಮತ್ತು ಅದಕ್ಕೆ ಫಂಡಿಂಗ್ ಆಗೋದಿಲ್ಲ. ಸರ್ಕಾರದಿಂದ ಏನೋ ಒಂದು ಸಮಸ್ಯೆ ಆಗಿ ಅಥವಾ ಯಾವುದೋ ಒಂದು ಅಧಿಕಾರಿ ಯಾವುದೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿ ಅದಕ್ಕೆ ಫಂಡಿಂಗ್ ಆಗದೆ ಅರ್ಧಂಬರ್ಧಕ್ಕೆ ನಿಂತೋಗಿರೋವು ಸುಮಾರು ಇರ್ತವೆ. ಅದಲ್ಲದೆ ಕೆಲವೊಂದು ಜಾಗಗಳಲ್ಲಿ ಬಿಲ್ಡಿಂಗ್ಗಳು ಆಗ್ತವೆ, ಪಶ್ಚಿಮ ನೈಋತ್ಯದ ಡೋರ್ ಕೊಡ್ತಾರೆ ಅಥವಾ ದಕ್ಷಿಣ ನೈಋತ್ಯದೋ ಅಥವಾ ಉತ್ತರ ವಾಯುವ್ಯದೋ ಅಥವಾ ಪೂರ್ವ ಆಗ್ನೇಯದ ಡೋರ್ ಕೊಟ್ಕೊಂಡು ಅದನ್ನ ಯಾರು ವಾಸ್ತುಗೆ ತಲೆ ಕೆಡಿಸ್ಕೊಳೋದಿಲ್ಲ. ಅದು ಕಾಂಟ್ರಾಕ್ಟ್ದಾರ್ನೋ ಅಥವಾ ಯಾರು ಅದನ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ತಾರೋ ಅವ್ರು ಒಂದು ಸ್ಯಾಂಕ್ಷನ್ ಮಾಡ್ತಾರೆ, ಕಟ್ಟೋಗಿ ಅಂತಾರೆ, ಇಂಥದಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಅವ್ರಿಗೆ ಬಂದಿರುತ್ತೆ ರಿಕ್ವೈರ್ಮೆಂಟು, ಹಾಗಾಗಿ ಕಟ್ಟೋಗಿ ಅಂತಾರೆ. ಅಂಥ ಸಮಯಗಳಲ್ಲಿ ಇವರು ನೈಋತ್ಯದ ಭಾಗಗಳು ಅಥವಾ ಈಶಾನ್ಯ ಕಟ್ ಮಾಡೋದು, ಬಿಲ್ಡಿಂಗ್ನ ಈಶಾನ್ಯ ಕಟ್ ಮಾಡೋದು ಅಥವಾ ಉತ್ತರ ವಾಯುವ್ಯ ಬೆಳೆಸೋದು, ದಕ್ಷಿಣ ನೈಋತ್ಯ ಬೆಳೆಸೋದು, ಆಗ್ನೇಯ ಬೆಳೆಸೋದು, ಈ ರೀತಿ ಎಲ್ಲ ತೊಂದರೆಗಳು ಮಾಡಿ ವಾಸ್ತುಗೆ ವಿರುದ್ಧವಾಗಿ ಬಿಲ್ಡಿಂಗ್ ಕಟ್ತಾರೆ. ಪಶ್ಚಿಮದಲ್ಲೋ ಅಥವಾ ದಕ್ಷಿಣದಲ್ಲೋ ನೈಋತ್ಯದಲ್ಲೋ ಸಂಪುಗಳು ಮಾಡೋದು, ಹಳ್ಳಗಳನ್ನ ಮಾಡೋದು, ಆಸ್ಪತ್ರೆಗೋ ಅಥವಾ ಶಾಲೆಗೋ ಅಥವಾ ಯಾವುದೋ ಒಂದು ಕಚೇರಿಗೆ ವಾಸ್ತು ವಿರುದ್ಧವಾಗಿ ಯಾವಾಗ ಅವರು ಏನೆಲ್ಲ ತಪ್ಪುಗಳು ಮಾಡ್ತಾರೋ ಅಂಥ ಜಾಗಗಳಲ್ಲಿ ಯಾರು ಅಪಾಯಿಂಟ್ ಆಗಿ ಆ ಜಾಗಕ್ಕೆ
ಅಧಿಕಾರಿನೋ ಕೆಲಸಕ್ಕೆ ಹೋಗ್ತಾರೋ ಅಂಥವ್ರಿಗೆ ಅದರ ಪ್ರಭಾವ ಬೀರುತ್ತೆ. ಆ ಜಾಗದಲ್ಲಿ ಅವ್ರು ಪ್ರಾಮಾಣಿಕವಾಗಿದ್ರೂ ಅವ್ರಿಗೆ ಅಲ್ಲಿ ಮೋಸ ಆಗ್ತಿರುತ್ತೆ. ಅವರು ಪ್ರಾಣಾಪಾಯಗಳಾಗೋದು, ಆರೋಗ್ಯದ ಸಮಸ್ಯೆಗಳಾಗೋದು, ಅಥವಾ ಅಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅವರೇ ತಪ್ಪು ಮಾಡ್ತಾರೆ. ಇಂಥ ಜಾಗಕ್ಕೆ ಹೋದ್ಮೇಲೆ ಎಂಥ ತಪ್ಪು ಮಾಡಿದನು ತಪ್ಪುಗಳು ಮಾಡೋದಕ್ಕೆ ಹಿಡಿತಾರೆ. ಯಾವುದೋ ಒಂದು ತಪ್ಪು ಮಾಡೋದು, ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಕದಿಯೋದು, ಅಥವಾ ಯಾವುದೋ ಒಂದು ಕೆಲವೊಂದು ಬೇಡದ ವಿಚಾರಗಳಲ್ಲಿ ಅವರು ವಿಚಾರಗಳಲ್ಲೆಲ್ಲ ಕೈದೂರಿಸಿ ಅಲ್ಲಿ ಅವರು ತಪ್ಪುಗಳಿಗೆ ಸಿಕ್ಕಾಕೊಂಡು ಅಲ್ಲಿಂದ ಆಚೆಗೆ ಅವರು ಸಸ್ಪೆಂಡ್ ಆಗೋದು. ಅಂಥ ಜಾಗಗಳಿಗೆ ಯಾರೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಆ ಜಾಗಕ್ಕೆ ಹೋದರೆ ಅದೇನೋ ಆ ಜಾಗ ಸರಿ ಇಲ್ಲಂತೆ, ಆ ಜಾಗಕ್ಕೆ ಹೋದರೆ ಸುಮಾರು ಜನ ಸಸ್ಪೆಂಡ್ ಆಗಿದ್ದಾರೆ, ಮತ್ತು ಅಂಥವ್ರು ಆ ಜಾಗಕ್ಕೆ ಹೋಗಿ ತಪ್ಪು ಮಾಡಿ ಸಿಗಾಕ್ಕೊಂಡಿದ್ದಾರೆ, ಹಾಗಾಗಿ ನಾನು ಆ ಜಾಗಕ್ಕೆ ಹೋಗಲ್ಲ, ಅಥವಾ ನಾವು ಹೋಗೋದೇ ಬೇಡ ಅಂಥೇಳಿ ಆ ರೀತಿ ಜಾಗಗಳು ವಾಸ್ತುಗಿಲ್ಲದೆ ಇರೋ ಜಾಗಗಳಲ್ಲಿ ಸುಮಾರು ಜನ ತೊಂದರೆಗಳು ಸಿಗಾಕ್ಕೊಂಡು ಆಪಾದನೆಗಳು ಬಂದು ಸಸ್ಪೆಂಡ್ಗಳಾಗಿ ಆ ಜಾಗ ಅಂತಂದರೆ ಹೋಗೋದೇ ಇಲ್ಲ. ಅವರು ಬೇರೆ ಯಾವುದಾದ್ರೂ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ಗಳು ಮಾಡಿಸ್ಕೊಳೋದು, ಅಥವಾ ಓವಡಿ ಮೇಲೆ ಬೇರೆ ಕಡೆ ಡೆಪ್ಟೇಷನ್ಗಳು ಹೋಗೋದು, ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ. ಹಾಗಾಗಿ ಆ ರೀತಿ ತಪ್ಪುಗಳು ಆಗಬಾರ್ದು. ಆ ರೀತಿ ತಪ್ಪುಗಳಾದಾಗೆ ಅದು ಸಮಸ್ಯೆಗಳು ಸಿಗಾಕ್ಕೊಳೋದು ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ಶಾಲೆಗಳು, ಸರ್ಕಾರಿ ಶಾಲೆಗಳು ಅದೇ ರೀತಿ ಆಗಿದ್ದಾವೆ. ಸರ್ಕಾರಿ ಶಾಲೆಗಳು ನಾನು ನೋಡ್ದಂಗೆ ಇಲ್ಲ ತಗೊಂಡೋಗಿ ಈಶಾನ್ಯದಲ್ಲಿ ಒಟ್ಟು ಜಾಗಕ್ಕೆ ಈಶಾನ್ಯದಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಾರೆ, ಅಥವಾ ವಾಯುದಲ್ಲಿ ಕಟ್ಟಿರ್ತಾರೆ, ಇಲ್ಲ ಆಗ್ನೇಯದಲ್ಲಿ ಕಟ್ಟಿರ್ತಾರೆ, ಇಲ್ಲ ನೈಋತ್ಯದ ಗೇಟ್ಗಳು ಇಕ್ಕಿರ್ತಾರೆ, ಅಥವಾ ಈಶಾನ್ಯ ಕಟ್ಟಾಗಿರೋಂಥ ಜಾಗಗಳಲ್ಲಿ ಸರ್ಕಾರಿ ಶಾಲೆಗಳು ಮಾಡಿ ಒಂದು 5 ವರ್ಷನೋ 10 ವರ್ಷನೋ 15-20 ವರ್ಷ ನಡೆಯುತ್ತೆ. ಅದು ಯಾವುದೋ ಒಂದು ಇದ್ರ ಮೇಲೆ ನಡೆಯುತ್ತೆ. ಯಾರು ಬರ್ತಾರೆ ಅವರ ಮನೆಗಳ ವಾಸ್ತು ಅಥವಾ ಅದಕ್ಕೆ ಸಂಬಂಧಪಟ್ಟಂಥವ್ರು ಒಂದಷ್ಟು ದಿವಸ ನಡೆಸ್ತಾರೆ. ಆ ನಂತರ ಅದು ಸುಸ್ತುಗಾಗ್ಬಿಡ್ತದೆ, ಅದನ್ನು ನಡೆಸೋದಕ್ಕಾಗೋದಿಲ್ಲ. ಅಲ್ಲಿಗೆ ಮಕ್ಕಳು ಹೋದರೂ ವಿದ್ಯಾವಂತರಾಗೋದಿಲ್ಲ. ಅಂಥ ಜಾಗಗಳಿಗೆ ಹೋದ ಮಕ್ಕಳ ಮೇಲೆ ಆಪಾದನೆಗಳು ಬರ್ತವೆ. ಯಾವುದ್ಯಾವುದೋ ಇಲ್ಲದ ಕಿರಿಕಿರಿಗಳು, ಸಮಸ್ಯೆಗಳು, ಅಲ್ಲಿರ್ತಕ್ಕಂಥ ಟೀಚರ್ಸ್ಗೂ ಅಥವಾ ಪೋಷಕರಿಗೂ ಏನೋ ಸಮಸ್ಯೆಗಳು ಬಂದು ಸರ್ಕಾರಿ ಶಾಲೆಗಳಲ್ಲಿ ಗಲಾಟೆಗಳಾಗೋದು, ಆಗಿಂದಾಗೆ ಕಿರಿಕಿರಿಗಳಾಗ್ತಾ ಇರೋದು, ಅಥವಾ ಇನ್ ಟೈಮ್ಗೆ ಟೀಚರ್ಸ್ ಬರದೆ ಅಲ್ಲಿ ಸ್ಟಾಫೇ ಇಲ್ಲದೇ ಸುಮಾರು ರೀತಿ ತೊಂದರೆಗಳು ಅನುಭವಿಸಿ ಉತ್ತರವಾಯ ಡೋರುಗಳು, ಪಶ್ಚಿಮ ನೈಋತ್ಯದ ಡೋರು, ಪೂರ್ವಾಗ್ನೇಯದ ಡೋರು, ಈ ರೀತಿ ಅವ್ರಿಗೆ ಕಾಂಟ್ರಾಕ್ಟ್ದಾರನಿಗೆ ಹೆಂಗೆ ದುಡ್ಡು ಉಳಿಯುತ್ತೋ ಹಂಗೆಲ್ಲ ಮಾಡ್ಕೊಂಡಿರ್ತಾರೆ. ಅದು ವಾಸ್ತು ವಿಚಾರ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅಂಥ ಜಾಗಗಳಿಗೆ ಯಾವಾಗ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಹಿಡಿತಾರೆ, ಟೀಚರ್ಸ್ ಆಗ್ಬೋದು ಅಥವಾ ಎಂಪ್ಲಾಯೀಸ್ ಆಗ್ಬೋದು, ಶಾಲೆನೇ ವಿಚಾರದಲ್ಲಿ, ಅಂಥ ಸಮಯಗಳಲ್ಲಿ ಅಂಥ ಜಾಗಗಳಲ್ಲಿ ಸುಮಾರು ತೊಂದರೆಗಳು ಸಿಗಾಕೊಂಡು ಆ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆ ಮಕ್ಕಳು ಅಡ್ಮಿಷನ್ ಆಗೋದಿಲ್ಲ. ಮಕ್ಕಳ ಅಡ್ಮಿಷನ್ಸು ಕಡಿಮೆ ಆಗುತ್ತೆ. ಟೀಚರ್ಸು ಇಂಥ ಜಾಗಗಳಿಗೆ ಒಳ್ಳೆ ಬುದ್ಧಿ ಇರೋರು, ಒಳ್ಳೆ ವಿದ್ಯಾವಂತ ಟೀಚರ್ಸು ಬರೋದಿಲ್ಲ. ಅದು ವಾಸ್ತು ವಿಚಾರದಲ್ಲೇ ಅದು ಅಂಥ ಜಾಗ ಟ್ರಾನ್ಸ್ಫರೇ ಬರೋದಿಲ್ಲ ಅಂಥ ಜಾಗಗಳಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡೋದಕ್ಕೆ. ಈ ರೀತಿ ಎಲ್ಲ ತೊಂದರೆಗಳಾಗಿ ಆಪಾದನೆಗಳು ಬಂದು, ಇಲ್ಲದ ಆಪಾದನೆಗಳು, ಅವ್ರು ಚೆನ್ನಾಗೇ ಇರ್ತಾರೆ, ಒಳ್ಳೆ ಮನುಷ್ಯನೇ, ಒಳ್ಳೆ ಟೀಚರೇ ಇರ್ತಾರೆ. ಇಂಥ ವಾಸ್ತು ವಿರುದ್ಧವಾಗಿರ್ತಕ್ಕಂಥ ಶಾಲೆಗೆ ಹೋದ್ಮೇಲೆ ಆ ಜಾಗಗಳಲ್ಲಿ, ಅಂಥ ಜಾಗಗಳಿಂದನೇ ಆ ಜಾಗದಲ್ಲಿ ಯಾವಾಗ ಅವರು ಟೈಮ್ ಸ್ಪೆಂಡ್ ಮಾಡಿ ಅಂಥ ಶಾಲೆಯಲ್ಲಿ ಟೀಚರ್ಸ್ ಆಗಿ ಹೋಗ್ತಾ ಇರ್ತಾರೋ ಅಲ್ಲಿಂದ ಆಚೆಗೆ ಅವರು ಅಂಥ ಜಾಗಗಳಲ್ಲೇ ಅವರು ಏನೋ ತಪ್ಪು ಮಾಡಿ ಆಪಾದನೆಗೆ ಸಿಕ್ಕಾಕೊಂಡು ಯಾವುದೋ ಒಂದು ಇಲ್ಲದ ಸಣ್ಣ ವಿಚಾರಕ್ಕೂ ಅವರು ಒಂದು ದೊಡ್ಡ ಇಶ್ಯೂ ಆಗಿ ದೊಡ್ಡ ಒಂದು ಇಡೀ ಸ್ಟೇಟ್ ನ್ಯೂಸ್ಗಳಾಗೋದು, ಮತ್ತು ಅಂಥ ಜಾಗಗಳಿಗೆ ಮುಂದೆ ನೆಕ್ಸ್ಟು ಯಾವುದೇ ಶಾಲೆಯ ಟೀಚರ್ಸ್ ಹೋಗೋದಕ್ಕೆ ಭಯ ಪಡ್ತಾರೆ. ಮತ್ತು ಅಲ್ಲಿ ಅಂಥ ಶಾಲೆಗಳಲ್ಲಿ ಮಕ್ಕಳು ವಿದ್ಯಾವಂತರಾಗೋದಿಲ್ಲ. ಅಂಥ ಜಾಗಗಳಿಗೆ ಮಕ್ಕಳು ಸೇರಿಸ್ಬೇಕು ಅಂತ ಪೋಷಕರಿಗೂ ಅನಿಸೋದಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಾಗಿ ಗೌರ್ಮೆಂಟ್ ಸ್ಕೂಲುಗಳನ್ನ ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ. ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಇದು ಒಂದು ಕಾರಣ. ನನ್ನ ಅಭಿಪ್ರಾಯದಲ್ಲಿ ವಾಸ್ತು ವಿರುದ್ಧವಾಗಿ ಶಾಲೆಗಳನ್ನ ಕಟ್ಟಿರೋದು, ವಾಸ್ತುಗಿಲ್ಲದೆ ಇರೋದು ನನ್ನ ಪ್ರಕಾರ ಅದು ತಪ್ಪಾಗುತ್ತೆ. ವರಾಂಡಾನ ದಕ್ಷಿಣಕ್ಕೆ ವರಾಂಡ ಮಾಡೋದು, ನೈಋತ್ಯ ಬೆಳೆಸಿರೋದು, ನೈಋತ್ಯದಲ್ಲಿ ಸಂಪ್ ಮಾಡೋದು, ಏನೋ ವಾಸ್ತು ದೋಷಗಳು ಏನೆಲ್ಲ ಇದೆ ಅದರಲ್ಲಿ ಸುಮಾರು ಕಾರಣಗಳು ಅಂತರ ಜಾಗಗಳಲ್ಲಿ ಇರ್ತವೆ ನನ್ನ ಅಭಿಪ್ರಾಯ, ನಾನು ನೋಡ್ದಂಗೆ. ಅದೇ ರೀತಿ ಪ್ರೈವೇಟ್ ಸ್ಕೂಲುಗಳವ್ರು ಏನು ಮಾಡ್ತಾರೆ, ಸ್ವಂತ ಬಂಡವಾಳಗಳು ಹಾಕಿರ್ತಾರೆ, ಅವರಿಗೆ ವಿಧಿ ಇಲ್ಲ, ವಾಸ್ತುಗೂ ಫಾಲೋ ಅಪ್ ಮಾಡ್ತಾರೆ, ಒಳ್ಳೆ ಟೀಚರ್ಸ್ನು ಅಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾರೆ, ಚೆನ್ನಾಗಿ ನಡೆಸ್ತಾ ಇರ್ತಾರೆ, ಒಳ್ಳೆ ವಿದ್ಯಾವಂತರು ಮಾಡ್ತಾ ಇರ್ತಾರೆ, ಒಳ್ಳೆ ಹೆಸರು ಬರ್ತಾ ಇರುತ್ತೆ. ಅಡ್ಮಿಷನ್ಸ್ ಫೀಸ್ ಎಷ್ಟೇ ಆಗಲಿ ಅಂಥ ಜಾಗಗಳಿಗೆ ಮಕ್ಕಳನ್ನ ಎಂಥ ಕಷ್ಟದಲ್ಲಿರಲಿ, ಅವನು ಪೇರೆಂಟ್ಸ್ ಕೂಲಿ ಮಾಡ್ತಾ ಇರಲಿ,
ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸೋದಕ್ಕೆ ಕಾರಣ ಏನಂದ್ರೆ ಅಲ್ಲಿನ ವಾಸ್ತು. ಅಲ್ಲಿಗೆ ಹೋದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅಂಥ ಶಾಲೆಗಳಲ್ಲಿದ್ದರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಒಳ್ಳೆ ಸ್ಕೂಲು ಅಂತ ಹೆಸರು ಮಾಡ್ತಾರೆ. ಅದೇ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋ ಒಂದು ಟೀಚರ್ಸೇ ಅಪಾಯಿಂಟ್ ಆಗಿರ್ತಾರೆ, ಸರ್ಕಾರದಲ್ಲಿ ಒಳ್ಳೆ ವಿದ್ಯಾವಂತರೇ ಅಪಾಯಿಂಟ್ ಆಗಿರ್ತಾರೆ. ಆದ್ರೂ ಅಡ್ಮಿಷನ್ಸ್ಗೆ ಮಕ್ಕಳು ಬರೋದಿಲ್ಲ, ಒಳ್ಳೆ ಸ್ಯಾಲ್ರಿಗಳು ತೊಗೊತಾ ಇರ್ತಾರೆ ಟೀಚರ್ಸು. ಆದರೆ ಅಂಥ ಜಾಗಗಳಲ್ಲಿ ಮಕ್ಕಳನ್ನ ಸೇರಿಸೋದಕ್ಕೂ ಆಗೋದಿಲ್ಲ, ಮತ್ತು ಅಂಥ ಜಾಗಗಳಿಂದ ಎಲ್ಲರೂ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಅದು ಸರ್ಕಾರಿ ಶಾಲೆ ಫ್ರೀಯಾಗಿ ಹೇಳ್ಕೊಡ್ಲಿ, ಆದರೂ ಅಲ್ಲಿ ಸೇರಿಸಲ್ಲ, ಆ ಜಾಗನೇ ಅಭಿವೃದ್ಧಿ ಆಗೋದಿಲ್ಲ. ಯಾವುದೇ ರೀತಿಯ ಸವಲತ್ತುಗಳು ಸಿಗದೆ ವಾಸ್ತು ವಿರುದ್ಧವಾಗಿರೋದ್ರಿಂದ ತೊಂದರೆಗಳಾಗುತ್ತೆ. ಅದೇ ರೀತಿ ಸರ್ಕಾರಿ ಕಚೇರಿ ಯಾವುದಾದ್ರೂ ಆಗ್ಬೋದು, ನಾಡು ಕಚೇರಿ ಆಗ್ಬೋದು, ಕಂದಾಯ ಇಲಾಖೆ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಅಥವಾ ಯಾವುದೇ ಒಂದು ಬಸ್ ಸ್ಟ್ಯಾಂಡೇ ಆಗ್ಬೋದು, KSRTC BMTC ಬಸ್ ಸ್ಟ್ಯಾಂಡೇ ಆಗ್ಬೋದು. ವಾಸ್ತು ವಿರುದ್ಧವಾಗಿದ್ದಾಗ ಅಂಥ ಜಾಗಗಳಲ್ಲಿ ಸ್ಟಾಫ್ ಇರೋದಿಲ್ಲ, ಮತ್ತು ಅವ್ರಿಗೆ ಆಗಿಂದಾಗೆ ಆಪಾದನೆಗಳು ತೊಂದರೆಗಳಾಗ್ತಾ ಇರ್ತದೆ. ಅವ್ರು ತಪ್ಪೇ ಮಾಡದೇ ಇರೋಂಥ ಮನುಷ್ಯನು ಅಂಥ ಜಾಗಗಳಿಗೆ ಹೋದ್ಮೇಲೆ ತಪ್ಪು ಮಾಡಿ ಆ ತಪ್ಪನ್ನ ಅವರು ಅನುಭವಿಸಿ ಅವ್ರ ಮರ್ಯಾದೆ ಕಳ್ಕೊಂಡು ನೆಕ್ಸ್ಟ್ ಡ್ಯೂಟಿಗಳೇ ಬಿಟ್ಟಿರೋ ಎಷ್ಟೋ ಇದ್ದಾವೆ, ಕೆಲಸಗಳೇ ಬಿಡ್ತಾರೆ ಎಷ್ಟೋ ಜನ ಗೌರ್ಮೆಂಟ್ ಕೆಲಸಗಳು, ಮತ್ತು ಸಸ್ಪೆಂಡ್ಗಳಾಗೋದು, ತೊಂದರೆಗಳಿಗೆ ಸಿಗಾಕೊಳ್ಳೋದು, ಈ ರೀತಿ ಎಲ್ಲ ಆಗೋದಕ್ಕೆ ಕಾರಣಗಳೇನು ಅಂತಂದರೆ ಕಾಂಟ್ರಾಕ್ಟ್ದಾರರು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಾಸ್ತುನ ಫಾಲೋ ಅಪ್ ಮಾಡದೇ ಇರೋದು. ವಾಸ್ತು ಪ್ರಕಾರ ಇವತ್ತು ಸರ್ಕಾರಿ ಕಚೇರಿಗಳು ಯಾವುದೇ ಆಗಲಿ, ಶಾಲೆ ಆಗಲಿ, ಆಸ್ಪತ್ರೆ ಆಗಲಿ, ಯಾವುದೇ ಆಗಲಿ, ಕಾಂಪೌಂಡ್ ಮಾಡೋದು ಮಾಡ್ತಾರೆ, ಪೂರ್ವಾಗ್ನೇಯದ ಗೇಟ್ಗಳು ಕೊಡ್ತಾರೆ, ಅಥವಾ ದಕ್ಷಿಣ ನೈಋತ್ಯದ ಗೇಟ್ ಕೊಡ್ತಾರೆ. ದಕ್ಷಿಣಾಗ್ನೇಯದಲ್ಲಿ ಅವಕಾಶ ಇರುತ್ತೆ, ಬಿಲ್ಡಿಂಗ್ ನೈಋತ್ಯದಲ್ಲಿ ಕಟ್ಟೋದಕ್ಕೆ ಅವಕಾಶ ಇರುತ್ತೆ, ಆದ್ರೂ ಉಲ್ಟಾ ಮಾಡ್ತಾರೆ. ಅದೇ ಪಶ್ಚಿಮ ವಾಯದ ಗೇಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ, ತಗೊಂಡೋಗಿ ಪಶ್ಚಿಮ ನೈಋತ್ಯದಲ್ಲಿ ಕೊಡ್ತಾರೆ. ಉತ್ತರ ಈಶಾನ್ಯದಲ್ಲಿ ಗೇಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ, ಉತ್ತರ ವಾಯದಲ್ಲಿ ಕೊಡ್ತಾರೆ. ಪೂರ್ವ ಈಶಾನ್ಯದಲ್ಲಿ ಕೊಡೋದಕ್ಕೆ ಅವಕಾಶ ಇರುತ್ತೆ, ಪೂರ್ವ ಆಗ್ನೇಯದಲ್ಲಿ ಗೇಟ್ಗಳು ಕೊಡ್ತಾರೆ. ಬಿಲ್ಡಿಂಗ್ ನೈಋತ್ಯದಲ್ಲಿ ಜಾಗ ಇರುತ್ತೆ, ಆದರೂ ತಗೊಂಡೋಗಿ ಯಾವುದೋ ಒಂದು ಮಡ್ಕಲ್ ಕಟ್ತಾರೆ. ಇನ್ನೇ ಬಿಲ್ಡಿಂಗ್ ಬರುತ್ತೆ, ಇನ್ನೇನೋ ಡೆವಲಪ್ಮೆಂಟ್ಸ್ ಮಾಡಬೇಕು ಅಂತೇಳಿ ಬೇರೆ ಜಾಗದಲ್ಲಿ ಕಟ್ತಾರೆ. ಅಲ್ಲಿಂದ ಆಚೆಗೆ ಆ ಬಿಲ್ಡಿಂಗು ಉದ್ಧಾರ ಆಗಲ್ಲ, ನೆಕ್ಸ್ಟ್ ಇಲ್ಲಿ ಬಿಲ್ಡಿಂಗ್ ಬರೋದಕ್ಕೂ ಆಗಲ್ಲ. ಓವರಾಲು ಸರ್ಕಾರಕ್ಕೆ ಹಣನೂ ಲಾಸು, ಸಾರ್ವಜನಿಕರಿಗೆ ಅದರಿಂದ ಉಪಯೋಗನೂ ಇಲ್ಲ, ಅನುಕೂಲನೂ ಇಲ್ಲ. ಭ್ರಷ್ಟ ಅಧಿಕಾರಿಗಳಾಗೋದು, ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲೋದು. ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಒಂದು ಸುಮಾರು ಜಾಗಗಳಲ್ಲಿ ನೋಡಿದ್ದಾರೆ, ಮಕ್ಕಳಿಗೆ ಕೆಲವೊಂದು ತೊಂದರೆ ಕಿರುಕುಳ ಕೊಟ್ಟು ಇಶ್ಯೂಗಳಾಗೋದು. ಈ ರೀತಿ ಎಲ್ಲ ಸಮಸ್ಯೆಗಳು ಸಿಗಾಕೊಳ್ಳೋದಕ್ಕೆ ಕಾರಣನೇ ವಾಸ್ತು. ಅದರಲ್ಲಿ ವಾಸ್ತು ಅನ್ನೋ ವಿಚಾರ ನೀವು ಕರೆಕ್ಟಾಗಿ ಪ್ರತಿಯೊಂದು ಯಾವ ಜಾಗದಲ್ಲಿ ಇಶ್ಯೂ ಆಗ್ತಾ ಇದೆ, ಯಾವ ಜಾಗದಲ್ಲಿ ಮಕ್ಕಳು ಸ್ಟ್ರೆಂತ್ ಇಲ್ಲ, ಯಾವ ಜಾಗದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನೋ ಜಾಗಗಳನ್ನ ಬೇಕಿದ್ರೆ ನೀವು ವಾಸ್ತುಗಳು ನೋಡಿ 100ಗೆ 80% ಅಂಥ ಜಾಗಗಳಲ್ಲಿ ಸಮಸ್ಯೆಗಳೇ ಇರ್ತದೆ. ಇಲ್ಲ ಗೇಟು, ಸಂಪು, ಅಥವಾ ಜಾಗ ಬೆಳೆದಿರೋದು, ಅಥವಾ ಬಿಲ್ಡಿಂಗೇ ರಾಂಗ್ ಪ್ಲೇಸಲ್ಲಿ ಕಟ್ಟಿರೋದು, ಸುಮಾರು ಥರದ ಸಮಸ್ಯೆಗಳಿಗೆ ಸಿಗಾಕೊಂಡಿರೋದ್ರಿಂದನೇ ಅಂಥ ಜಾಗಗಳು ಯಾರಿಗೂ ಯೂಸ್ ಆಗದೆ ತುಂಬ ಸಮಸ್ಯೆಗಳು ಸಿಕ್ಕಾಕೊಂಡು ಆ ಸಂಸ್ಥೆಗಳಲ್ಲೇ ಕೆಲಸ ಮಾಡೋದಕ್ಕಾಗದೆ ಆ ಸಂಸ್ಥೆನೇ ಮುಚ್ಚೋ ಪರಿಸ್ಥಿತಿಗೂ ಸುಮಾರು ಬಂದಿದ್ದಾವೆ. ಆ ರೀತಿ ತೊಂದರೆಗಳಿಗೆ ಸಿಗಾಕೊಂಬಾರ್ದು. ಇನ್ನು ಕೆಲವು ನೋಡಿದ್ದೇನೆ, ಒಂದು ಒಳ್ಳೆ ವಾಸ್ತು ಪ್ರಕಾರ ಜಾಗ ಇರುತ್ತೆ, ಅಥವಾ ಯಾರೋ ಪುಣ್ಯಾತ್ಮರು ಕೆಲವರು ಕಟ್ಸ್ಕೊಟ್ಟಿರ್ತಾರೆ ಶಾಲೆಗಳನ್ನ, ವಾಸ್ತು ಪ್ರಕಾರ ಕಟ್ಸ್ಕೊಟ್ಟಿರ್ತಾರೆ. ಅಂಥ ಶಾಲೆಗಳಿಗೆ ಒಳ್ಳೆ ಟೀಚರ್ಸ್ ಬರ್ತಾರೆ, ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಅಥವಾ ಅದಕ್ಕೆ ಯಾವುದಾದ್ರೂ ಫಂಡಿಂಗ್ ಬರುತ್ತೆ, ಯಾವುದಾದ್ರೂ ಪ್ರೈವೇಟ್ ಕಂಪ್ನಿಗಳಿಂದ ಒಳ್ಳೆ ಫಂಡಿಂಗ್ ಬರುತ್ತೆ. ಫಂಡಿಂಗ್ ಬಂದು ಮಕ್ಕಳು ಅಂಥ ಜಾಗಗಳಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಮತ್ತು ಒಳ್ಳೆ ಹೆಸರು ಇರುತ್ತೆ ಆ ಶಾಲೆಗೆ. ಆ ರೀತಿ ಇರೋವು ಸುಮಾರು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರಿ ಕಚೇರಿಗಳನ್ನ ಎಷ್ಟೋ ಜಾಗಗಳಲ್ಲಿ ಮುಚ್ಚೋದಕ್ಕೆ ಕಾರಣ, ಅಥವಾ ಆ ಥರದ ಸರ್ಕಾರಿ ಕಚೇರಿಗಳಲ್ಲಿ ಕೆಲವೊಂದು ಇಶ್ಯೂಸ್ ಆಗಿ ಆಪಾದನೆಗಳಿಗೊಳಗಾಗೋದಕ್ಕೆ ಕಾರಣ, ಮೂಲ ಕಾರಣನೇ ವಾಸ್ತು. 100ಗೆ 200% ವಾಸ್ತು ದೋಷಗಳಿಂದಾನೇ ಅಂಥ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರಗಳು, ಒಂದು ಇಶ್ಯೂಗಳಾಗೋದು, ದೊಡ್ಡ ಇಶ್ಯೂ ಆಗೋದು, ಸ್ಟೇಟ್ ಲೆವೆಲ್ ಇಶ್ಯೂಗಳಾಗಿ ಅಂಥ ಜಾಗಗಳಿಂದ ಸಮಸ್ಯೆಗಳು ಸಿಕ್ಕಾಕೊಳ್ಳೋದಕ್ಕೆ ಮೂಲ ಕಾರಣನೇ ವಾಸ್ತು ಆಗಿರುತ್ತೆ. ಹಾಗಾಗಿ ದಯಮಾಡಿ ಅದು ಸರ್ಕಾರಿ ಕಚೇರಿ ಯಾವುದೇ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸರ್ಕಾರಿ ಕಚೇರಿಗಳನ್ನ ಆಯಾ ಸಂಬಂಧಪಟ್ಟ ಶಾಲೆ ಆಗ್ಬೋದು, ಯಾವುದೇ ಒಂದು ಸರ್ಕಾರಿ ಕಚೇರಿಗಳನ್ನ ಆ ತಾಲೂಕು ಮಟ್ಟದಲ್ಲೋ ಅಥವಾ ಹೋಬಳಿ ಮಟ್ಟದಲ್ಲೋ ಸುಮಾರು ಜನ ಅದರ ಬಗ್ಗೆ ಅರಿವು ತಗೊಂಡು ವಾಸ್ತು ವಿಚಾರದಲ್ಲಿ ವಾಸ್ತು ಪ್ರಕಾರ ಮಾಡಬೇಕಪ್ಪ, ನೀನು ಏನು ಮಾಡ್ತೀಯ ಅನ್ನೋ ಗೊತ್ತಿಲ್ಲ, ಮಾಡೋದನ್ನು ವಾಸ್ತು ಪ್ರಕಾರ ಮಾಡು ಅಂತೇಳಿ ಮಾಡಿದ್ರೆ
ಎಷ್ಟೋ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅದು ಹೊರೆ ಆಗೋದಿಲ್ಲ, ಸರ್ಕಾರಕ್ಕೂ ಅದು ಒಂದು ಒಳ್ಳೆ ರೀತಿಯಲ್ಲಿ ಹೆಸರು ತಂದು ಕೊಡುತ್ತೆ. ಹಾಗಾಗಿ ಆ ಸಮಸ್ಯೆಗಳಿಗೆ ಸಿಗಾಕ್ಕೊಂಡದೆ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲಾನು ಸರಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಾಸ್ತು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.